ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ 24ನೇ ಶ್ಲೋಕವನ್ನು ನಿನ್ನೆ ದಿನದಲ್ಲಿ ಹೇಳ್ತಾ ಬಂದ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅರ್ಪಣವು ಬ್ರಹ್ಮ, ಹವಿಸ್ಸು ಬ್ರಹ್ಮ. ಬ್ರಹ್ಮ ಅಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಡುತ್ತದೆ ಅಲ್ಲ, ಬ್ರಹ್ಮಕರ್ಮದ ಸಮಾಧಿಯಿಂದ ಆತನು ಹೋಗಿ ಪಡೆಯಬೇಕಾದದ್ದು ಬ್ರಹ್ಮವೇ. ಯಾವನು ಕರ್ಮದಲ್ಲಿ ಮಾಡ್ತಾನಲ್ಲ ಅವ ಮಾಡುವುದು ಎಲ್ಲವೂ ಕೂಡ ಬ್ರಹ್ಮ ಅಂತ ಹೇಳಿ ವೃತ್ತಿಗಾರರ ಮತದಲ್ಲಿ ದೋಷಗಳನ್ನು ಹೇಳ್ತಾರೆ. ಸತ್ಯಂ ಏವಂ ಅಪಿ ಸ್ಯಾತ್ ಯದಿ ಜ್ಞಾನಯಜ್ಞ ಸ್ತುತ್ಯರ್ಥಂ ಪ್ರಕರಣಂ ನ ಸ್ಯಾತ್. ನಿಜ, ಈ ಪ್ರಕರಣವು ಜ್ಞಾನಯಜ್ಞದ ಸ್ತುತಿಗಾಗಿ ಹೊರಡದೆ ಇದ್ದಿದ್ದರೆ ಹೀಗೂ ಆಗಬಹುದಾಗಿತ್ತು. ಅತ್ರ ತು ಸಮ್ಯಕ್ ದರ್ಶನಂ ಜ್ಞಾನಯಜ್ಞ ಶಬ್ದಿತಂ. ಆದರೆ ಇಲ್ಲಿ ಜ್ಞಾನಯಜ್ಞವೆಂಬ ಹೆಸರಿನ ಸರಿಯಾದ ಜ್ಞಾನವನ್ನೇ ಹೇಳುವಂಥದ್ದಾಗಿದೆ. ಅನೇಕಾನ್ ಯಜ್ಞ ಶಬ್ದಿತಾನ್ ಕ್ರಿಯಾವಿಶೇಷಾನ್ ಉಪನ್ಯಸ್ಯ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಮಯ ಯಜ್ಞಃ ಇತಿ ಜ್ಞಾನಂ ಸ್ತೌತಿ. ಯಜ್ಞಗಳೆಂಬ ಹೆಸರಿನ ಆಯಾ ಕರ್ಮಗಳನ್ನು ಬಹಳವಾಗಿ ಹೇಳಿ ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನಯಜ್ಞವು ಹೆಚ್ಚು ಒಳ್ಳೆಯದಂತ. ದ್ರವ್ಯ ಅಂದರೆ ನಾವೇನಾಗಲಿ ಹವಿಸ್ಸಾಗಲಿ ಅನ್ನಾಗಲಿ ಇನ್ನೊಬ್ಬರಿಗೆ ದಾನ ಧರ್ಮವನ್ನು ಮಾಡುವುದಾಗಲಿ ಇದಕ್ಕೆ ನಂತರ ದಾನಯಜ್ಞ ಜ್ಞಾನಯಜ್ಞ. ಜ್ಞಾನಯಜ್ಞ ತಾನು ತಿಳಿದಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳಿಕೊಡುವುದು, ಅದು ಜ್ಞಾನ. ಈ ಜ್ಞಾನವನ್ನು ಅತ್ರ ಚ ಸಮರ್ಥಂ ಇದಂ ವಚನಂ ಬ್ರಹ್ಮಾರ್ಪಣಂ ಇತ್ಯಾದಿ ಜ್ಞಾನಸ್ಯ ಯಜ್ಞತ್ವ ಸಂಪಾದನೆ. ಈ ಜ್ಞಾನವನ್ನು ಭಗವಂತನು ಹೊಗಳನಂತ. ಇಲ್ಲಿ ಬ್ರಹ್ಮಾರ್ಪಣಂ ಮುಂತಾದ ವಚನವು ಜ್ಞಾನಕ್ಕೆ ಏನಿದೆ, ಇದು ಯಜ್ಞದ ರೂಪವನ್ನು ಕೊಟ್ಟು ವರ್ಣಿಸುವುದಕ್ಕೆ ಬಂದಿದೆ. ಅನ್ಯಥಾ ಸರ್ವಸ್ಯ ಬ್ರಹ್ಮತ್ವೇ ಅರ್ಪಣಾದೀನಾಂ ಏವ ವಿಶೇಷತಃ. ಅಂದ್ರೆ ಸಾರ್ಥಕವಾದದ್ದು. ಹಾಗಿಲ್ಲದೆ ಬೇರೆ ಅರ್ಥವನ್ನು ಮಾಡಿದರೆ ಎಲ್ಲವೂ ಬ್ರಹ್ಮವೇ ಆಗಿರುವಲ್ಲಿ ಅರ್ಪಣಾದಿಗಳು ಬ್ರಹ್ಮವೆಂದು ವಿಶೇಷವಾಗಿ ಎತ್ತಿ ಏತು ಅರ್ಪಣಾದಿಷು ಪ್ರತಿಮಾಯಾಂ ವಿಷ್ಣು ದೃಷ್ಟಿವತ್ ಬ್ರಹ್ಮ ದೃಷ್ಟಿ ಕ್ಷಿಪ್ಯತೆ ನಾಮಾದಿಷು ಇವ ಚ ಇತಿ ಬ್ರುವತೆ ನ ತೇಷಾಂ ಬ್ರಹ್ಮವಿದ್ಯಾ ಉಕ್ತಾ ಇಹ ವಿವಕ್ಷಿತ ಸ್ಯಾತ್. ಏನದೆ, ಎಲ್ಲವೂ ಬ್ರಹ್ಮವೇ ಆಗಿರುವುದರಿಂದ ಅರ್ಪಣಾದಿಗಳು ಬ್ರಹ್ಮವೆಂದು ವಿಶೇಷವಾಗಿ ಹೇಳುವುದು ವ್ಯತ್ಯರ್ಥ ಆಗಿದೆ. ಆದರೆ ಯಾರು ಪ್ರತಿಮೆಯಲ್ಲಿ ವಿಷ್ಣು ದೃಷ್ಟಿಯನ್ನು ನಾಮಾದಿಗಳನ್ನು ಬ್ರಹ್ಮ ದೃಷ್ಟಿಯನ್ನು ಮಾಡಿಕೊಳ್ಳಬೇಕೆಂದು ವಿಧಿಸುವಂತೆ ಅರ್ಪಣವೇ ಮುಂತಾದವುಗಳಲ್ಲಿ ಅರ್ಪಣಾದಿ ವಿಷಯತ್ವಾತ್ ಜ್ಞಾನಸ್ಯ ನ ದೃಷ್ಟಿ ಸಂಪಾದನ ಜ್ಞಾನೇನ ಮೋಕ್ಷಫಲಂ ಪ್ರಾಪ್ಯತೆ ಬ್ರಹ್ಮ ಏವ ತೇನ ಗಂತವ್ಯಂ ಇತಿ ಉಚ್ಯತೆ. ವಿರುದ್ಧಂ ಚ ಸಮ್ಯಕ್ ದರ್ಶನಮಂತರೇಣ ಮೋಕ್ಷಫಲಂ ಪ್ರಾಪ್ಯತೆ ಇತಿ ಪ್ರಕೃತ ವಿರೋಧಃ ಚ ಸಮ್ಯಕ್ ದರ್ಶನಂ ಚ ಪ್ರಕೃತಂ. ಬ್ರಹ್ಮ ದೃಷ್ಟಿಯನ್ನು ಮಾಡಿಕೋಬೇಕೆಂಬ ಇಲ್ಲಿ ವಿಧಿಸಿದೆಯಲ್ಲ ಅಂತ ಹೇಳಿರ್ತಾರೆ ಅವರ ಮತದಲ್ಲಿ. ಇಲ್ಲಿ ಹಿಂದೆ ಹೇಳಿದ ಬ್ರಹ್ಮ ವಿದ್ಯೆಯನ್ನು ಹೇಳಬೇಕೆಂಬ ಅಭಿಪ್ರಾಯವಿಲ್ಲ ಎಂದಾಗುವುದು.
ಏಕೆಂದರೆ ಸಮ್ಯಕ್ ದರ್ಶನಂ ಚ ಪ್ರಕೃತಂ ಕರ್ಮಣಿ ಅಕರ್ಮ ಯಹ ಪಶ್ಯೇತ್ ಇತ್ಯತ್ರ. ಅವರ ಮತದಂತೆ ಇಲ್ಲಿ ಹೇಳಿರುವ ಜ್ಞಾನಕ್ಕೆ ಅರ್ಪಣವೇ ಮುಂತಾದದ್ದೇ ವಿಷಯ ಆಗಿದೆ. ಅವ್ರು ಹೇಳಿದ್ದಕ್ಕೆ ಏನಾಗಿತ್ತು ಅದು ವಿಷಯ. ಅಂತೆ ಚ ಸಮ್ಯಕ್ ದರ್ಶನಸ್ಯ ಏವ ಉಪಸಂಹಾರಾತ್. ಜ್ಞಾನಕ್ಕೆ ಅರ್ಪಣವೇ ಮುಂತಾದದ್ದನ್ನೇ ವಿಷಯ ಆಗಿದೆಯಲ್ಲ, ಇದಲ್ಲದೆ ಹೀಗೆ ಒಂದರಲ್ಲಿ ಬ್ರಹ್ಮ ದೃಷ್ಟಿಯನ್ನು ಮಾಡಿಕೊಳ್ಳುವ ರೂಪದ ಜ್ಞಾನದಿಂದ ಮೋಕ್ಷವೂ ಸಿಗಲಾರದು. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾದ್ ಜ್ಞಾನಯಜ್ಞ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಇತ್ಯಾದಿನ ಸಮ್ಯಕ್ ದರ್ಶನ ಸ್ತುತಿಂ ಏವ ಕುರ್ವನ್ ಉಪಕ್ಷೀಣಃ ಅಧ್ಯಾಯಃ ಅತ್ರ ಅಕಸ್ಮಾತ್ ಅರ್ಪಣಾದೌ ಬ್ರಹ್ಮದೃಷ್ಟಿಃ ಅಪ್ರಕರಣೆ ಪ್ರತಿಮಾಯಾಂ ಇವ ವಿಷ್ಣುದೃಷ್ಟಿಃ ಉಚ್ಯತೆ ಇತಿ ಅನುಪಪನ್ನಂ. ತಸ್ಮಾತ್ ಯಥಾ ವಾಕ್ಯಾರ್ಥ ಏವ ಅಯಂ ಶ್ಲೋಕಃ. ಅದಕ್ಕೇನಂತಾರವರು, ಜ್ಞಾನದಿಂದ ಮೋಕ್ಷವು ಸಿಗಲಾರದು, ಆದರೆ ಅವನು ಹೋಗಿ ಪಡೆಯತಕ್ಕದ್ದು ಬ್ರಹ್ಮವೇ ಎಂದು ಹೇಳಿದೆಯಲ್ಲ. ಸರಿಯಾದ ಆತ್ಮಜ್ಞಾನವಿಲ್ಲದೆ ಮೋಕ್ಷವೆಂಬ ಫಲವು ಸಿಕ್ತದೆಂದು ಎಂಬುದು ಯುಕ್ತಿವಿರುದ್ಧ ಆಗಿದೆ. ಈ ವೃತ್ತಿಕಾರರ ಮತವು ಕೂಡ ಪ್ರಕರಣಕ್ಕೂ ವಿರುದ್ಧ ಆಗಿದೆ. ಹೇಗೆಂದರೆ ಕರ್ಮಣಿ ಅಕರ್ಮಯ ಪಶ್ಯೇತ್ ಎಂಬಲ್ಲಿ ಸರಿಯಾದ ಜ್ಞಾನವನ್ನು ತಿಳಿಸುವುದಕ್ಕೆ ಪ್ರಾರಂಭ ಆಗಿದೆಯಲ್ಲ, ಕೊನೆಯಲ್ಲಿಯೂ ಕೂಡ ಸರಿಯಾದ ಜ್ಞಾನವನ್ನೇ ಉಪಸಂಹಾರ ಮಾಡುವುದರಿಂದಲೂ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾಸ್ ಜ್ಞಾನಯಜ್ಞ, ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನಯಜ್ಞವು ಹೆಚ್ಚಿಂದು. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ, ಜ್ಞಾನವನ್ನು ಪಡೆದುಕೊಂಡರೆ ಹೆಚ್ಚಿನ ಶಾಂತಿಯನ್ನು ತಡವಿಲ್ಲದೆ ಪಡೆದುಕೊಳ್ತಾನವ. ಇಂಥ ಮುಂತಾಗಿ ಸರಿಯಾದ ಜ್ಞಾನವನ್ನು ಹೊಗಳೋದರಲ್ಲಿ ಈ ಅಧ್ಯಾಯ ಕೊನೆಗೊಂಡಿದೆಯಲ್ಲ. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಪ್ರಕರಣವನ್ನು ಕೈಬಿಟ್ಟು ಪ್ರತಿಮೆಯಲ್ಲಿ ವಿಷ್ಣು ದೃಷ್ಟಿಯನ್ನಿಡುವಂತೆ ಅರ್ಪಣವೇ ಮುಂತಾದುದರಲ್ಲಿ ಬ್ರಹ್ಮ ದೃಷ್ಟಿಯನ್ನು ಮಾಡಿಕೋಬೇಕಂತ ಹೇಳಿದೆಯಲ್ಲ ಎನ್ನುವುದು ಇದು ಹೊಂದಲಾರದು. ಅದಕ್ಕೆ ಬೇರೆ ನಾವು ಏನು ಮಾಡಬೇಕು, ವ್ಯಾಖ್ಯಾನ ಮಾಡಿರುವಂತೆ ಈ ಶ್ಲೋಕದ ಅರ್ಥ ಇದೆ. ಅದಕ್ಕಂತಾರು ಅತ್ರ ಅಧುನಾ ಸಮ್ಯಕ್ ದರ್ಶನಸ್ಯ ಯಜ್ಞತ್ವಂ ಸಂಪಾದ್ಯ ತತ್ ಸ್ತುತ್ಯರ್ಥಂ ಅನ್ಯೇ ಅಪಿ ಯಜ್ಞ ಉಪಕ್ಷಿಪ್ಯಂತೆ. ಹೀಗೆ ಸರಿಯಾದ ಜ್ಞಾನಕ್ಕೆ ಯಜ್ಞದ ರೂಪವನ್ನು ಕೊಟ್ಟು ವರ್ಣಿಸಿ ಅದನ್ನು ಹೊಗಳುವುದಕ್ಕಾಗಿ ಯಜ್ಞಗಳನ್ನು ಈಗ ಪರಮಾತ್ಮ ಬಹಳ ಸುಂದರವಾಗಿ ಹೊಗಳ್ತಾ ಇದ್ದಾನೆ. ಯಾಕೆ ಹೇಳ್ತಾನವ? ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಕೂಡ ಹೇಳ್ತಾ ಇದ್ದಾನೆ ಆ ಪರಮಾತ್ಮ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಸರ್ವತ್ರ ಬ್ರಹ್ಮ ದೃಷ್ಟಿಯುಳ್ಳವನು ಲೋಕ ಸಂಗ್ರಹಾರ್ಥವಾಗಿ ಯಜ್ಞಾದಿ ಕರ್ಮಗಳನ್ನು ಮಾಡತಕ್ಕವನಾದರೂ ಅವೇನದನ ಸೃಕ್ ಸೃವಾದಿ ಹವನ ಪಾತ್ರಗಳು ಬ್ರಹ್ಮವೇ. ಯಜ್ಞ ಮಾಡುವುದರಲ್ಲಿ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಾನಲ್ಲ, ಹುಟ್ಟಾಗಲಿ ತುಪ್ಪಾಗಲಿ ಆ ಪಾತ್ರೆಗಳಾಗಲಿ ಎಲ್ಲವೂ ಕೂಡ ಆ ಬ್ರಹ್ಮನಿಗೆ ಅರ್ಪಣ ಇದ್ದಾರೆ, ಎಲ್ಲವೂ ಬ್ರಹ್ಮವೇ. ಹವನವು ಕೂಡ ಬ್ರಹ್ಮ. ಅವನು ಅರ್ಪಿಸತಕ್ಕಂಥ ಏನದವಲ್ಲಿವು ಇವು ಕೂಡ ಬ್ರಹ್ಮವೇ. ಬ್ರಹ್ಮರೂಪ ಅಗ್ನಿಯಲ್ಲಿ ಬ್ರಹ್ಮರೂಪ ಯಜಮಾನನಿಂದ ಮಾಡಲ್ಪಟ್ಟ ಹವನವು ಬ್ರಹ್ಮವೇ. ಮಾಡುವವನು ಬ್ರಹ್ಮ, ಹವನಿಗೆ ಅರ್ಪಣ ಮಾಡುವುದು ಅದು ಬ್ರಹ್ಮ. ಈ ರೀತಿಯಾಗಿ ಸರ್ವತ್ರ ಬ್ರಹ್ಮ ದೃಷ್ಟಿಯುಕ್ತವಾದ ಅಂತಃಕರಣವುಳ್ಳವನಿಂದ ಹೊಂದಲು ಯೋಗ್ಯವಾದ ಸ್ಥಾನವೂ ಕೂಡ ಏನಿದೆ
ಅದು ಬ್ರಹ್ಮವೇ ಆಗಿದೆ. ಇದುವರೆಗೆ ವಿವರಿಸಿದ ಕರ್ಮ ಅಕರ್ಮಗಳ ರಹಸ್ಯವನ್ನು ಯಥಾರ್ಥವಾಗಿ ಅರಿತ ಬ್ರಹ್ಮನಿಷ್ಠ ಪುರುಷನ ದೃಷ್ಟಿಯಲ್ಲಿ ತಾನು ಮೊದಲುಗೊಂಡು ಸಮಸ್ತವು ಬ್ರಹ್ಮವೇ ಆಗಿದೆಯಲ್ಲ, ಮಗುವಿನ ದೃಷ್ಟಿಯಲ್ಲಿ ಹಸು, ಗೋಪಾಲಕ ಎಲ್ಲವೂ ಬೊಂಬೆಗಳೆಂದಿದ್ದರೆ ಅಂಗಡಿಯವನ ದೃಷ್ಟಿಯಲ್ಲಿ ಎಲ್ಲವೂ ಸಕ್ಕರೆಯೇ. ಅವೇನು ಮಾಡ್ಯಾನ? ಸಕ್ಕರೆ ಗೊಂಬೆ ಮಾಡ್ಯಾನ. ಈಗ ಸಕ್ಕರೆ ಆರತಿ ಅಂತೇಳಿ ಸೀಗಿ ಹುಣ್ಣಿವಲ್ಲಿ ಆಗಲಿ, ಗೌರಿ ಹುಣ್ಣಿವಲ್ಲಿ ಆಗಲಿ, ಮಕ್ಕಳಿಗೆ ದೇವರಿಗೆ ಬೆಳಗಲಿಕ್ಕೆ ಮಾಡ್ತಾರೆ. ಸಕ್ಕರೆಯನ್ನು ಕರಗಿಸಿ ಆ ಸಕ್ಕರೆಯಿಂದ ಗೊಂಬೆಯನ್ನು ಮಾಡಿ ಅದರಾಗೆ ಆ ಗೊಂಬೆ ಏನು ಮಾಡ್ಯಾರ? ಆ ಗೊಂಬೆ ಆಕಳದ ಗೊಂಬೆ ಮಾಡ್ಯಾರ, ಕೃಷ್ಣನ ಗೊಂಬೆ ಮಾಡ್ಯಾರ, ರಥದ ಗೊಂಬೆ ಮಾಡ್ಯಾರ, ಪಕ್ಷಿ ಗೊಂಬೆ ಮಾಡ್ಯಾರ. ಖರೆ ಆ ಗೊಂಬೆ ಬೇರೆ ಬೇರೆ ಇದ್ದರೂ ಕೂಡ ಇರುವುದೇನಿದೆ? ಅದು ಸಕ್ಕರೆ. ಆ ಅಂಗಡಿ ಮಾಲಕ್ಕೆ ಏನು ತಿಳ್ಕೊಂಡನ? ಹಸು ಅಂತ ತಿಳ್ಕೊಂಡಿಲ್ಲ, ಗೋಪಾಲ ಅಂತ ತಿಳ್ಕೊಂಡಿಲ್ಲ, ರಥ ಅಂತೂ ತಿಳ್ಕೊಂಡಿಲ್ಲ. ಎಲ್ಲವೂ ಕೂಡ ಏನಂತ ತಿಳ್ಕೊಂಡ? ಆ ಸಕ್ಕರೆ ಅಂತ ತಿಳ್ಕೊಂಡನಲ್ಲ. ಗೋಪಾಲಕ ಎಲ್ಲವೂ ಗೊಂಬೆಗಳಂತೆಂದಿದ್ದರೆ ಅಂಗಡಿಯವನ ದೃಷ್ಟಿಯಲ್ಲಿ ಏನಿದೆ? ಅದು ಎಲ್ಲವೂ ಸಕ್ಕರೆ. ಇದರಂತೆ ಅಧಿಷ್ಠಾನ ದೃಷ್ಟಿ ಉಳ್ಳವರಿಗೆ ಎಲ್ಲವೂ ಬ್ರಹ್ಮವೇ. ಜ್ಞಾನಿಯಾದವನು ಯಜ್ಞ ಯಾಗಾದಿ ಕರ್ಮಗಳಲ್ಲಿ ಹವಿಸ್ಸನ್ನು ಸಮರ್ಪಿಸುವುದಕ್ಕಾಗಿ ಉಪಯೋಗಿಸುವ ಉಪಕರಣವೂ ಕೂಡ ಆತನ ದೃಷ್ಟಿಯಲ್ಲಿ ಬ್ರಹ್ಮವೇ. ಹವಿಸ್ಸು ಬ್ರಹ್ಮವೇ, ಅಗ್ನಿಯು ಬ್ರಹ್ಮವೇ. ಹೋಮವನ್ನು ಮಾಡುವ ತಾನು ಬ್ರಹ್ಮ. ಯಜ್ಞ ಯಾಗಾದಿ ಪವಿತ್ರ ಕಾರ್ಯಗಳ ಪುಣ್ಯ ಫಲದಿಂದ ದೊರೆಯುವ ಉತ್ತಮ ಗತಿಯು ಬ್ರಹ್ಮವೇ. ಸರ್ವಥಾ ಸರ್ವದಾ ಅಖಂಡ ಅದ್ವಿತೀಯ ಪರಬ್ರಹ್ಮವನ್ನು ದರ್ಶಿಸುವವನಿಗೆ ಕರ್ತೃ ಕರ್ಮ ಕ್ರಿಯೆ ಕಾರಕ ಫಲಗಳೆಂಬ ಭೇದಗಳಿಲ್ಲ. ಎಲ್ಲವೂ ಕೂಡ ಏನಾಗಿದೆ ಅವನಿಗೆ? ಎಲ್ಲವೂ ಬ್ರಹ್ಮಸ್ವರೂಪ ಆಗಿದೆ. ಕರ್ತನು ಕರ್ಮವು ಕ್ರಿಯೆಯು ಕ್ರಿಯಾ ಸಾಧನವಾದ ಕರಣವು ಫಲವು ಫಲವನ್ನು ಭೋಗಿಸುವ ಭೋಕ್ತನು. ಸಮಸ್ತವು ಬ್ರಹ್ಮವೇ. ಭ್ರಾಂತಿಯಿಂದ ಬೆಳ್ಳಿಯೆಂದು ಭಾವಿಸುವುದು ಆ ಭ್ರಾಂತಿಯು ನಿವೃತ್ತಿಯಾಗಿ ನಿಜವನ್ನು ತಿಳಿದ ಮೇಲೆ ಆ ಬೆಳ್ಳಿಯು ಕಪ್ಪೆ ಚಿಪ್ಪೆಂದು ತಿಳಿದಂತೆ. ಏನು ಮಾಡ್ಯಾನ ನಮಗೆ? ಭ್ರಾಂತಿ ಕಾಲದಲ್ಲಿ ಬಿಸಿಲಿನ ಸಮಯದಲ್ಲಿ ಕಪ್ಪೆ ಚಿಪ್ಪೆಯನ್ನು ನೋಡಿ ಸೂರ್ಯನ ಪ್ರಖರವಾದ ಆ ಚಿಪ್ಪಿನಲ್ಲಿ ಪ್ರಕಾಶ ಬಿದ್ದಾಗ ದೂರದಿಂದ ನಾವು ನೋಡಿದಾಗ ಅದರಲ್ಲಿ ಏನಂತ ನಮ್ಮ ಭಾಸೆಗೆ ತಂದ್ರೆ ಬೆಳ್ಳಿಯ ಹಾಗೆ ತೋರಿದೆ. ಎಲ್ಲೇ? ಆ ಕಪ್ಪೆ ಚಿಪ್ಪಿನಲ್ಲಿ. ಅದು ಬೆಳ್ಳಿ ಐತೇನದು ಭ್ರಾಂತಿ ಕಾಲದಲ್ಲಿ. ಎಲ್ಲೋ ಅಂಗಡಿ ನೋಡ್ಯಾನ, ಮನೆಯಾಗ ನೋಡ್ಯಾನ, ಬೇರೆ ಕಡೆ ಬೆಳ್ಳಿಯನ್ನು ನೋಡಿ ಅದು ಪಕಪಕನೆ ಹೊಳೆಯುವುದನ್ನು ನೋಡಿ ಇಲ್ಲ ಬೆಳ್ಳಿ ಬಿದ್ದಿದೆ ಅಂತ ತಿಳ್ಕೊಂಡನಲ್ಲ. ಯಾವುದು? ಅದು ಬೆಳ್ಳಿ ಐತೇನು? ಎಲ್ಲೇ? ಭ್ರಾಂತಿ ಕಾಲದಲ್ಲಿ ದೂರದಿಂದ ನೋಡ್ಯಾನ. ಕಪ್ಪೆ ಚಿಪ್ಪು ಅನ್ನೋದು ಅಲ್ಲಿ ಹೋಗಿ ನೋಡಿದಾಗ ತಳಗ ನೋಡಿ ಅದನ್ನು ಕೈಯಾಗ ತಗೊಂಡು ನೋಡ್ತಾನ, ಅದು ತ್ರಿಕೋಣಾಕಾರ ಇದೆ, ಪೃಷ್ಠಭಾಗ ಇದೆ, ಅದು ಕಪ್ಪೆ ಚಿಪ್ಪು. ಅದರಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ. ಆ ಕಪ್ಪೆ ಚಿಪ್ಪೆಂದು ತಿಳಿದಂತೆ ಭ್ರಾಂತಿ ಸರ್ಪವನ್ನು ಭ್ರಾಂತಿ ನಿವಾರಣೆಯಾದ ಹಗ್ಗವಾಗಿ ತಿಳಿದಂತೆ. ನಸುಗತ್ತಲೆಯಲ್ಲಿ ಏನಂತ ನಮಗೆ ಹಗ್ಗದ ತುಂಡು ಹಾವಿನಂತೆ ತೋರಿದೆಯಲ್ಲ, ಆ ಹಗ್ಗದಲ್ಲಿ ಹಾವು ಐತೇನು? ತೋರೈತಲ್ಲ. ತೋರೋದು ಬಿಟ್ಟೈತಿ. ಭ್ರಾಂತಿ ಕಾಲದಲ್ಲಿ ತೋರೈತಿ. ಅದೇ ಬೆಳಕನ್ನು ತೆಗೆದುಕೊಂಡು ಹೋಗಿ ಆ ಹಗ್ಗದ ತುಂಡ ಅಂತೇಳಿ ಅದರದ್ದು ಜ್ಞಾನದಾಗ ಅಲ್ಲಿ ಹಗ್ಗ ಇದ್ದಲ್ಲಿ ಹಾವು ಐತೇನು? ಹಾವು ಇಲ್ಲದಂತೆ. ಅದಕ್ಕೆ ಹಗ್ಗವಾಗಿ ತಿಳಿದಂತೆ ವ್ಯವಹಾರ ದೃಷ್ಟಿಯಲ್ಲಿ ಕರ್ಮಕಾರಕ ಫಲವೆಂಬ ಭೇದಗಳು ತೋರಿದರು ಜ್ಞಾನಿಯ ದೃಷ್ಟಿಯಲ್ಲಿ ಅವುಗಳೆಲ್ಲ ಕೇವಲ
ಅದ್ವಿತೀಯ ಬ್ರಹ್ಮ ಮಾತ್ರವೇ ಆಗಿವೆ. ಎಲ್ಲವೂ ಕೂಡ ಬ್ರಹ್ಮ. ಈ ಜಗತ್ತು ಕೂಡ ಏನಂತ ತಿಳ್ಕೊಂಡ ನಾವು? ಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಎಲ್ಲ ಕಡೆ ಇದೆಯಲ್ಲ, ಅಧಿಷ್ಠಾನವಾದ ಬ್ರಹ್ಮ, ಅವನ ಆಶ್ರಯ ಪಡೆಕೊಂಡು ಇದೆಲ್ಲವೂ ತೋರ್ತಾ ಇದೆಯಲ್ಲ. ಇಂತಹ ಬ್ರಹ್ಮ ದೃಷ್ಟಿ ಉಳ್ಳವನು ಮಾಡಿದ ಯಜ್ಞವು ಜ್ಞಾನ ಯಜ್ಞವಲ್ಲದೆ ಕರ್ಮಯಜ್ಞ ಆಗುವುದಿಲ್ಲ. ಅವ ಏನೋ ಮಾಡ್ಯಾನಲ್ಲ ಯಜ್ಞ, ಎಲ್ಲವೂ ಕೂಡ ಏನಿದೆ ಅದು ಜ್ಞಾನ ಯಜ್ಞವಲ್ಲದೆ ಜ್ಞಾನ ಯಜ್ಞವೇ ಆಗಿದೆ. ಒಂದು ಚಿತ್ರಪಟದಲ್ಲಿ ಒಂದು ಬೆಕ್ಕು ಹಾಲು ಕುಡಿಯುತ್ತಿರುವುದನ್ನು ಚಿತ್ರಣ ಬರೆದಿರ್ತಾರೆ. ಎಲ್ಲೇ? ಆ ಪಡದೆಯಲ್ಲಿ. ನಾವು ನಾಟಕ ನೋಡುವಾಗ ಆ ಪಡದೆಯೊಳಗೆ ನಾನಾ ಥರ ಸನ್ನಿವೇಶಗಳನ್ನು ಬರೆದಿರ್ತಾನೆ. ಅರಮನೆ ಬರೆದಿರ್ತಾನೆ, ಹೂವಿನ ಗಿಡವನ್ನು ಬರೆದಿರ್ತಾನೆ, ನಂದನವನ ಮನೆ ಚಿತ್ರವನ್ನು ಬರೆದಿರ್ತಾನಲ್ಲ, ಅದನ್ನು ನೋಡಿ ಅಲ್ಲೇ ಅದರಾಗ ಬೆಕ್ಕು ಬರೆದಾನ, ಹಾಲು ಬರೆದಾನ, ಬೆಂಕಿ ದಗದಗನ ಉರಿಯುತ್ತಿದೆ ಅನ್ನೋ ಹಂಗೂ ಕೂಡ ಆ ಚಿತ್ರಕಾರ ಆ ಬಟ್ಟೆಯ ಮೇಲೆ ಬರೆದಾನಲ್ಲ. ಬೆಕ್ಕು ಹಾಲನ್ನು ಕುಡಿಯುತ್ತಿದೆ ಅಂತೂ ಕೂಡ ಬರೆದಾನ. ಹಾಲು ಕುಡಿಯಾಕತ್ತೈತಿ ಎಲ್ಲೇ? ಆ ಅರವಿಯ ಪಡದೆಯಲ್ಲಿ ಚಿತ್ರ ಬಿಡಿಸ್ಯಾನ ಚಿತ್ರಕಾರ. ಅಂದುಕೊಂಡರು ನಿಜವಾಗಿ ಬೆಕ್ಕು ಹಾಲು ಕುಡಿಯುತ್ತಿದೆ ಎಂದು ಯಾರು ಭಾವಿಸಲಾರರು. ಈಗ ಬರೆದಿರುವ ಚಿತ್ರದಲ್ಲಿ ಆ ಹಾಲು ಕುಡಿತಾ ಬೆಕ್ಕು ಐತಂದಾಗ ಕೂಡ ಅದ ಹಾಲು ನಿಜವಾಗಿ ಹಾಲು ಕುಡಿಯಾಕತ್ತೇತೇನು? ಹಾಲು ಅದಾವೇನಲ್ಲೇ? ಎಲ್ಲೇ? ಚಿತ್ರಕಾರ ಆ ಪಡದೆಯ ಮೇಲೆ ಅರಬಿಯ ಮೇಲೆ ಬರೆದಾನಲ್ಲ. ಈ ಪ್ರತ್ಯಕ್ಷ ಬೆಕ್ಕಿನಂತೆ ಹಾಲು ಕುಡಿಯುತ್ತಿದ್ದರೂ ಕೂಡ ಅದು ಹಾಲು ಕುಡಿಯಬಹುದೇ? ಕುಡಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದರಂತೆ ಜ್ಞಾನಿಯು ಮಾಡುವ ಯಜ್ಞವು ಯಜ್ಞ ಸಾಮಗ್ರಿಗಳು ಎಂದು ಲೋಕ ವ್ಯವಹಾರ ದೃಷ್ಟಿಯಲ್ಲಿ ಭಾವಿಸಿದರೂ ಕೂಡ ಪರಮಾರ್ಥ ದೃಷ್ಟಿಯಲ್ಲಿ ಅವು ಹಾಗಿರದೆ ಎಲ್ಲವೂ ಪರಮಾತ್ಮನ ಸ್ವರೂಪವೇ ಆಗ್ಯಾವಂತ ನೀ ತಿಳ್ಕೊ. ಹೇ ಅರ್ಜುನ, ಈ ರೀತಿಯಾಗಿ ನೀನು ತಿಳಿದುಕೋ. ಸ್ವಪ್ನವು ಸ್ವಪ್ನದ ಸಾಮಗ್ರಿಗಳು ಜಾಗೃತಿನ ಜ್ಞಾನದಿಂದ ಬಾಧೆಯಾಗುವಂತೆ. ಈಗ ಮಲ್ಕೊಂಡೇವಿ, ಮಲ್ಕೊಂಡಾಗ ನಮಗೆ ಸ್ವಪ್ನ ಬಿದ್ದೈತಲ್ಲ, ಸ್ವಪ್ನ ಬಿದ್ದಿದ್ದನ್ನು ಜಾಗೃತಕ್ಕೆ ಬಂದು ಆ ಸ್ವಪ್ನ ಐತೇನು? ಅದೇ ಸ್ವಪ್ನದಿಂದ ತುರ್ಯಾವಸ್ಥೆಗೆ ಹೋಗ್ಯವಲ್ಲ, ಎಲ್ಲೇ ಸುಷುಪ್ತಿ ಅವಸ್ಥೆಗೆ ಹೋಗ್ಯವಲ್ಲ, ಆ ಸುಷುಪ್ತಿ ಅವಸ್ಥೆಯಲ್ಲಿ ಆದರೂ ಕೂಡ ಸ್ವಪ್ನ ಐತೇನು? ಸುಷುಪ್ತಿಯಿಂದ ಜಾಗೃತ ಅವಸ್ಥೆಗೆ ಬಂದೇವಲ್ಲ, ಆ ಜಾಗೃತ ಅವಸ್ಥೆಗೆ ಬಂದಾಗ ಆದರೂ ಕೂಡ ಸ್ವಪ್ನ ಐತೇನಲ್ಲೇ? ಇಲ್ಲ. ಯಾಕಿಲ್ಲ? ಸ್ವಪ್ನ ಕಂಡಾಗ ಜಾಗೃತದಿಂದ ಸ್ವಪ್ನಕ್ಕೆ ಹೋಗ್ಯವಲ್ಲ, ಆ ಸ್ವಪ್ನವನ್ನು ನೋಡೇವಿ. ಅಲ್ಲೇ ಸ್ವಪ್ನ ಕಂಡೈತಿ ಖರೆ, ಅಲ್ಲಿ ಕಂಡು ಕೂಡ ಅಲ್ಲಿ ಹೇಳೇವೇನು? ಅಲ್ಲಿ ಹೇಳಿಲ್ಲ. ಅದರಂತೆ ಹೇಗೆ ಜಾಗೃತಿನ ಜ್ಞಾನದಿಂದ ಬಾಧೆಯಾಗುವಂತೆ ಎಚ್ಚರದ ಜಗತ್ತು, ಅದರಲ್ಲಿ ಜರುಗುವ ಸಮಸ್ತ ವ್ಯವಹಾರಾದಿಗಳೆಲ್ಲವೂ ಕೂಡ ಜ್ಞಾನಿಯ ಬ್ರಹ್ಮಜ್ಞಾನದಿಂದ ಬಾಧೆಯಾಗಿ ಹೋಗ್ತವೆ. ಮಾನವರಲ್ಲಿ ಕೇವಲ ಧರ್ಮ ನೀತಿಗಳಿದ್ದರೆ ಸಾಲದು. ಮಾನವರಲ್ಲಿ ಕೇವಲ ಧರ್ಮ ನೀತಿ ಅಷ್ಟೇ ಇದ್ದರೆ ಸಾಲುವುದಿಲ್ಲ. ಸರ್ವಾತ್ಮ ದೃಷ್ಟಿ ಇರಬೇಕಂತೂ ಕೂಡ ಹೇಳ್ತಾರಂತೆ. ಯಾರು ಹೇಳ್ತಾರೆ? ಪರಮಾತ್ಮ ಹೇಳ್ತಾನೆ. ರಾಧಾಕೃಷ್ಣನವರು ಕೂಡ ಹೇಳ್ತಾರೆ. ಜನಕಾದಿ ರಾಜ ಋಷಿಗಳು ಕೂಡ ಹೇಳ್ತಾರೆ. ಆಂಜನೇಯಂತಹ ಭಕ್ತರು ಕೂಡ, ರಾಮದಾಸರು ಕೂಡ, ಶಂಕರಾಚಾರ್ಯರಾದಿ ಜಗದ್ಗುರು ಶಂಕರಾಚಾರ್ಯರು ಕೂಡ, ಜಗಜ್ಯೋತಿ ಬಸವೇಶ್ವರರು ಕೂಡ, ರಾಮಕೃಷ್ಣ ಪರಮಹಂಸರು ಕೂಡ, ವಿವೇಕಾನಂದರು ಮೊದಲಾದ ಮಹನೀಯರು ಕೂಡ ಏನಂತಾರೆ? ಸರ್ವಂ ಬ್ರಹ್ಮಮಯಂ ಜಗತ್. ಎಲ್ಲವೂ ಕೂಡ ಇದೇನಿದೆ ಬ್ರಹ್ಮಮಯ ಈ ಜಗತ್ತು. ಪೂರ್ಣವಾಗಿ ಅರಿತು ಮಹತ್ತರವಾದ ಕರ್ಮಗಳನ್ನು ಮಾಡಿದರೂ ಕೂಡ ಅವರು ಬದ್ಧರಾಗದೆ ಮುಕ್ತರಾಗಿರಲ್ಲ. ಅದರಂತೆ ನೀನಾಗಪ್ಪ. ಆಂಜನೇಯನು ಕೂಡ ಲಂಕಾ ದಹನ ಮಾಡಿದರೂ ಕೂಡ ಆತ ತಾಯಿ ಆಗಲಿಲ್ಲ. ಆತ ತಾಯಿ ಅಂದ್ರೆ ಪಾಪ ಹತ್ತಲಿಲ್ಲ. ಯಾರು ಆತ ತಾಯಿನಂತಂದ್ರೆ ಆ ಪಾಪಿಗಳ ದುಃಖ
ಪಾಪಿಗಳನ್ನು ನೀ ಕೊಂದರೆ ನಿನಗ ಪಾಪ ಬರುವುದಿಲ್ಲಂತೂ ಕೂಡ ಹೇಳೇನಲ್ಲ. ಅವ ಲಂಕಾಪಟ್ಟಣ ದಹನ ಮಾಡಿದ. ಯಾಕೆ ರಾವಣ ಈ ಕೋತಿಯನ್ನು ನಮ್ಮ ಲಂಕಾಪಟ್ಟಣದಲ್ಲಿರತಕ್ಕಂಥ ಬಟ್ಟೆಗಳನ್ನು ಸುತ್ತಿ ಈ ಕೋತಿಯನ್ನು ಸುಡ್ರಂತೇಳಿ ಮಾಡಿದ. ತಾನು ಲಂಕಾಪಟ್ಟಣದಲ್ಲಿ ಆಜ್ಞೆಯನ್ನು ಮಾಡಿದ ರಾವಣ. ಯಾರನ್ನು ಸುಡುವಗೋಸ್ಕರವಾಗಿ? ಆ ಹನುಮಂತನನ್ನು ಸುಡುವಗೋಸ್ಕರವಾಗಿ. ಯಾಕ? ಅಷ್ಟಮ ಸಿದ್ಧಿಗಳು ಹನುಮಂತನಲ್ಲಿದ್ದು ಅವನ ಸಿಂಹಾಸನಕ್ಕಿಂತಲೂ ಕೂಡ ತನ್ನ ಬಾಲಕ್ಕೆ ಬೆಳೆಯುವ ದೃಷ್ಟಿಯನ್ನು ಮಾಡಿ ರಾವಣನಕ್ಕಿಂತ ಸಿಂಹಾಸನ ಅದರ ಮಗ್ಗಲ ಕುಂತಾಗ ಮೇಲೆ ಕುಂತಂತ ಆ ಮಾರುತೇಶ. ಅವಾಗ ಕಣ್ಣಿಗೆ ಕಾಣುವ ಈ ಕೋತಿಷ್ಟು ದೊಡ್ಡದಾಗಿದೆಯಲ್ಲ, ಈ ಬಾಲಕ ಬಟ್ಟೆಗಳನ್ನು ಸುತ್ತಿ ಈ ಕೋತಿಯನ್ನು ಸುಟ್ಟು ಬಿಡ್ರಂತ ಹೇಳಿದಾಗ ತನ್ನ ಬಾಲವನ್ನು ಹಿಗ್ಗಿಸಿದಂತೆ. ಅದೇ ಬಾಲದಿಂದ ಏನು ಮಾಡಿದ? ಬಾಲಕ್ಕೆ ಉರಿ ಹೆಚ್ಚಿದಾಗ ಇಡೇ ಲಂಕಾ ಪಟ್ಟಣವನ್ನು ಸುಟ್ಟ ಆ ಹನುಮಂತ. ಅವ ಸುಟ್ಟರೂ ಕೂಡ ಏನಾಗಲಿಲ್ಲ, ಆತ ತಾಯಿ ಆಗಲಿಲ್ಲ. ಆದುದರಿಂದ ಕರ್ಮಕ್ಕೆ ಬೆಲೆ ಇಲ್ಲ, ಭಾವನೆಗೆ ಬೆಲೆ. ಕರ್ಮಕ್ಕೆ ಬೆಲೆ ಇಲ್ಲ, ಆ ಭಾವ ಏನಿದೆಯಲ್ಲ ಅದಕ್ಕೆ ಬೆಲೆ. ಒಬ್ಬ ಭಿಕ್ಷುಕನಿಗೆ ಅನ್ನ ಹಾಕುವಾಗ ನಮ್ಮ ಭಾವನೆ ಹೇಗಿರಬೇಕು? ನಾವೊಬ್ಬ ಅನ್ನವನ್ನು ಬೇಡಲಿಕ್ಕೆ ಬಂದನ, ಆ ಭಾವ ಹೆಂಗಿರಬೇಕು ನಮ್ಮದು ಅಂತಂದ್ರೆ, ಜಡವಾದ ದೇಹ ಅನ್ನ ತಿನ್ನಲಾರದು. ಈ ದೇಹ ಜಡ ಇದೆ, ಇದು ಅನ್ನ ತಿಂತೈತಿ ಏನಂದ್ರೆ ತಿನ್ನೋದಿಲ್ಲ. ಹಂಗಾರೆ ಅನ್ನದಿಂದ ಬೆಳೆದ ಈ ದೇಹ ಅನ್ನ ತಿನ್ನೋದಿಲ್ಲ ಅಂತಿರಲ್ರಿ, ಹೆಂಗಿದು? ಜಡವಾದ ದೇಹ ಅನ್ನ ತಿನ್ನಲಾರದು ಅಂದ್ರೆ ಆ ದೇಹದಲ್ಲಿ ಆತ್ಮಚೇತನ ಇದೆ. ಆತ್ಮಚೇತನ ಇದ್ದಾಗ ಆ ದೇಹದ ವ್ಯವಹಾರ ನಡೆದಿದೆ. ಪ್ರಾಣವಾಯು ಇದ್ದಾಗ ಆ ಪ್ರಾಣವಾಯುಕ್ಕೆ ಹಸಿವು ತೃಷಗಳ ಬಾಧೆ ಪ್ರಾಣಕ್ಕೆ ದೇಹಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕೆ ಅನ್ನ ತಿನ್ನಲಾರದು. ಆದುದರಿಂದ ಆ ಭಿಕ್ಷುಕ ಚೈತನ್ಯ ರೂಪವಾದ ಬ್ರಹ್ಮವೇ. ಅವನು ಕೂಡ ಏನಂತ ತಿಳಿದುಕೋ, ನೀನು ಬ್ರಹ್ಮ ಅಂತ ತಿಳಿದುಕೋ. ದಾನ ಮಾಡುವ ನಾನು, ದಾನ ಮಾಡುವ ಅನ್ನ, ದಾನ ಮಾಡದ್ದರಿಂದ ಬರುವ ಉತ್ತಮ ಗತಿ ಎಲ್ಲವೂ ಬ್ರಹ್ಮವೇ. ಭಾವ ಇರಬೇಕಂತಿಂತ ಭಾವನೆ. ನಾ ಎಲ್ಲವೂ ಕೂಡ ಬ್ರಹ್ಮಕ್ಕೆ ಅರ್ಪಣೆ ಮಾಡ್ತೇನೆ ಅಂಥೇಳಿ ಇಂಥ ಭಾವನೆ ನಿನ್ನದಾಗಬೇಕು ಅರ್ಜುನ. ಹೀಗೆ ಪ್ರತಿಯೊಂದು ಕರ್ಮ ಮಾಡುವಾಗಲೂ ಕೂಡ ಶ್ರೀ ಬಸವಣ್ಣವರಂತೆ ಜಗಜ್ಯೋತಿ ಬಸವಣ್ಣವರು ಕೂಡ ಅಂದ್ರಲ್ಲ, ಆರಂಭ ಮಾಡುವೆನಯ್ಯ ಶಿವ ಪೂಜೆಗೆಂದು. ನಾನು ನನಗಾಗಿ ಮಾಡೋದಿಲ್ಲ ಹೇ ಪರಮಾತ್ಮ, ನಿನ್ನ ಪೂಜೆಗೆಂದು. ಶಿವ ಭಾವನೆ ಇರಬೇಕಲ್ಲ ನಮ್ಮದು ಕೂಡ. ಜಗತ್ತಿನ ಪ್ರತಿ ವಸ್ತುವಿನಲ್ಲಿಯೂ ಕೂಡ ಅಸ್ತಿ ಭಾತಿ ಪ್ರಿಯ ನಾಮ ಮತ್ತು ರೂಪವೆಂಬ 5 ಅಂಶಗಳದವಲ್ಲ. ಈ 5ರಲ್ಲಿ ಮೊದಲನೆಯ 3 ಅಂಶ ಬ್ರಹ್ಮಕ್ಕೆ ಸೇರಿದವು. ಯಾವುದದು? ಅಸ್ತಿ ಭಾತಿ ಪ್ರಿಯ. ಅಸ್ತಿ ಅಂದ್ರೆ ತೋರ್ತಾ ಇದೆ, ಅಸ್ತಿ ಅಂದ್ರೆ ಐತಿ, ಭಾತಿ ಅಂದ್ರೆ ತೋರ್ತಾ ಇದೆ, ಪ್ರಿಯ ಅಂದ್ರೆ ನಮಗದು ಪ್ರಿಯ ಆಗಿದೆಯಲ್ಲ. ಇಂಥದ್ದನ್ನು ನಾವು ತಿಳಿದುಕೊಂಡು ಎಲ್ಲೆಲ್ಲಿ ಕೂಡ ಯಾವಾಗಲೂ ಸಮವಾಗಿದೆ, ಅದಕ್ಕೆ ವ್ಯಭಿಚಾರ ಇಲ್ಲ. ನಾಮರೂಪಗಳಲ್ಲಿ ವ್ಯತ್ಯಾಸ ಇರುವುದರಿಂದ ಅದು ಅನಾತ್ಮ. ಆದುದರಿಂದ ನಾಮರೂಪ ದೃಷ್ಟಿ ಬಿಟ್ಟು ಅಧಿಷ್ಠಾನವಾದ ಚೈತನ್ಯವನ್ನೇ ನೋಡುವುದನ್ನು ನಾವು ಕಲಿಬೇಕಂತ. ನಾಮರೂಪ ಅಸ್ತಿ ಭಾತಿ ಪ್ರಿಯ ಇದು ಬ್ರಹ್ಮ ಸ್ವರೂಪ ಇದೆಯಲ್ಲ, ನಾಮರೂಪವನ್ನು ಬಿಟ್ಟು ನೋಡುವುದನ್ನು, ಅಧಿಷ್ಠಾನವಾದ ಚೈತನ್ಯವನ್ನು ನಾವು ನೋಡುವುದನ್ನು ಕಲಿಬೇಕಂತ. ದೃಷ್ಟಿಂ ಜ್ಞಾನಮಯಂ ಕೃತ್ವಾ ಪಶ್ಯೇತ್ ಬ್ರಹ್ಮಮಯಂ ಜಗತ್. ಎಲ್ಲೆಲ್ಲಿ ತುಂಬಿರುವ ಪರಮಾತ್ಮನನ್ನು ದರ್ಶಿಸುವವರೇ ಧನ್ಯರಂತ. ಎಲ್ಲ ಕಡೆ ಏನಾಗ್ಯಾರವರು? ತುಂಬಿಕೊಂಡನ. ಅವರೆಲ್ಲರೂ ಕೂಡ ಧನ್ಯರು. ಭಕ್ತ ಕನಕದಾಸರನ್ನು ಕುರಿತು
ಅವರ ಗುರುಗಳು ಯಾರು ಇಲ್ಲದ ಸ್ಥಳದಲ್ಲಿ ಬಾಳೆಹಣ್ಣು ತಿನ್ನಬಾರದೆಂದು ಹೇಳಲು ಎಲ್ಲೆಲ್ಲೂ ಪರಮಾತ್ಮನನ್ನು ಕಾಣುವ ಪವಿತ್ರ ದೃಷ್ಟಿಯನ್ನು ಸಂಪಾದಿಸಿದ್ದ ಆ ಮಹನೀಯ ಪರಮಾತ್ಮನೇ ಈ ಜಗತ್ತೆಲ್ಲವೂ ಕೂಡ ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್. ಈ ಉಪನಿಷತ್ ವಾಕ್ಯದಂತೆ ಅವನೇ ಎಲ್ಲಲ್ಲೂ ವ್ಯಾಪಿಸಿರುವನು. ಅವನಿಲ್ಲದೆ ಜಾಗ ಇಲ್ಲ ಅಂತೇಳಿ ಮಾಡಿದ ತನ್ನ ಅನುಭವವನ್ನು ಗುರುಗಳಿಗೆ ತಿಳಿಸಿದ. ಇಂತಹ ಮಹನೀಯರನ್ನು ಆದರ್ಶವಾಗಿಟ್ಟುಕೊಂಡು ನಾವೆಲ್ಲರೂ ಕೂಡ ಏನು ಮಾಡಬೇಕು? ನಮ್ಮೆಲ್ಲರ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ಸ್ವಪ್ನದಲ್ಲಿ ಕಂಡ ಸಮುದ್ರ, ಬೆಟ್ಟ, ಕಾಡು ಮೊದಲಾದಗಳೆಲ್ಲ ಕೂಡ ತಾನೇ ಆಗಿದ್ದಂತೆ ಎಚ್ಚರ ದೃಶ್ಯ ಜಗತ್ತೆಲ್ಲವೂ ಬ್ರಹ್ಮವೇ ಆಗುತ್ತದೆಂದು ಜ್ಞಾನಿ ತಿಳಿದಿರ್ತಾನಂತೆ. ಸ್ವಪ್ನದಲ್ಲಿ ನಾವೇನು ಕಂಡೇವಿ? ಸಮುದ್ರ ಕಂಡೇವಿ, ಕಾಡು ಕಂಡೇವಿ, ಬೆಟ್ಟಗಳನ್ನು ಕಂಡೇವಿ. ಖರೆ ಎಲ್ಲೇ ಸ್ವಪ್ನದಲ್ಲಿ. ಜಾಗೃತದಲ್ಲಿ ಬಂದು ನೋಡಿದಾಗ ಎಲ್ಲೆದೆ? ಹಾಸಿಗೆ ಒಳಗದೇವಿ. ಹಾಸಿಗೆಯಾಗಿದ್ದಾಗ ಎದ್ದ ತಕ್ಷಣ ನೋಡಿದಾಗ ಸಮುದ್ರ, ಬೆಟ್ಟ ಎಲ್ಲ ಅದಾವೇನಲ್ಲೇ? ಇಲ್ಲವೇ ಇಲ್ಲ. ಅದಕ್ಕದರಂತೆ ಎಚ್ಚರದ ದೃಶ್ಯ ಜಗತ್ತೆಲ್ಲವೂ ಕೂಡ ಬ್ರಹ್ಮವೇ ಆಗಿತ್ತೆಂದು ಜ್ಞಾನಿ ತಿಳಿದಿರ್ತಾನೆ. ಕರ್ಮ ರಹಸ್ಯ ಪ್ರಕರಣದಲ್ಲಿ ಈ ಶ್ಲೋಕವು ಉಪಸಂಹಾರಾತ್ಮಕವಾದ ಶ್ಲೋಕ. ಈ ಶ್ಲೋಕವನ್ನು ಊಟ ಮಾಡುವಾಗಲಿ ಅನ್ನ ದೋಷ ನಿವಾರಣೆಗಾಗಿ ಹೇಳುವ ರೂಢಿಯಲ್ಲಿದೆ. ಎಲ್ಲವೂ ಕೂಡ ಬ್ರಹ್ಮನಿಗೆ ಅರ್ಪಣ. ನಾವು ಊಟ ಮಾಡುವಾಗ ಬ್ರಹ್ಮಾರ್ಪಣಂ ಬ್ರಹ್ಮವೀರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂಥೇಳಿ ನೀರು ಬಿಟ್ಟು ಊಟ ಮಾಡ್ತೇವಲ್ಲ. ಈ ಅಧ್ಯಾಯದಲ್ಲಿರುವ ಒಟ್ಟು 42 ಶ್ಲೋಕಗಳು. ಮೊದಲನೆಯ 15 ಶ್ಲೋಕಗಳಿಂದ ಅವತಾರ ತತ್ವ ವಿಚಾರವನ್ನು ಹೇಳಿದರು. 16ನೆಯ ಶ್ಲೋಕದಿಂದ 24ನೇ ಶ್ಲೋಕದವರೆಗೆ ಕರ್ಮ ವಿಚಾರವನ್ನು ಬೋಧಿಸಲಾಯಿತು. 3ನೆಯ ಯಜ್ಞ ವಿಚಾರ ಪ್ರಕರಣ. ಈ ಪ್ರಕರಣವು 25ನೇ ಶ್ಲೋಕದಿಂದ 32ನೇ ಶ್ಲೋಕದವರೆಗೆ ವಿವರಣೆ ಆಯಿತಲ್ಲ. ನಂತರ ಜ್ಞಾನ ವಿಚಾರ ಪ್ರಕರಣದಿಂದ ಅಧ್ಯಾಯ ಮಿಗಿಲ್ಪಡ್ತದಲ್ಲ. ಈ ಕರ್ಮಗಳ ಯಥಾರ್ಥ ದರ್ಶನವನ್ನು ಮಾಡಿದ ಮನುಷ್ಯರಲ್ಲಿ ಬುದ್ಧಿವಂತನು ಮಾತ್ರವೇ ಬ್ರಹ್ಮಯಜ್ಞವನ್ನು ಆಚರಿಸಬಲ್ಲ. ಯಾರು ಬುದ್ಧಿವಂತನಾಗ್ಯಾನಲ್ಲ ಅವ ಏನು ಮಾಡ್ತಾನೆ? ಬ್ರಹ್ಮಯಜ್ಞವನ್ನು ಆಚರಿಸ್ತಾನಂತ. ಆ ಬ್ರಹ್ಮಯಜ್ಞದ ವಿಷಯವನ್ನು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಈ ಶ್ಲೋಕ ಹೇಳಿ ಮುಗಿಸಿದೀವಲ್ಲ. ಆ ಬ್ರಹ್ಮಮಯವೇ ಜ್ಞಾನ ಯಜ್ಞ ಅಂತೂ ಕೂಡ ಕರೀತಾರೆ. ಆದರೆ ಇಂತಹ ಜ್ಞಾನವನ್ನು ಆಚರಿಸಲು ಎಲ್ಲರಿಗೂ ಕೂಡ ಅರ್ಹತೆ ಇರುವುದಿಲ್ಲ. ಅಂತಹ ಅರ್ಹತೆ ಇಲ್ಲದವರಿಗಾಗಿ ಸಾಧನ ಪ್ರಾಯವಾಗಿ ಕೆಲವು ಕರ್ಮಗಳನ್ನು ಭಗವಂತ ಹೇಳ್ತಾನೆ. ಯಾರು? ಆ ಪರಮಾತ್ಮ. ಅಂಥದ್ದನ್ನು ಕೇಳಿದಾಗ ಅದಕ್ಕೆ ಅವ್ರು ಏನಂದರು? ಅರ್ಪಣವು ದರ್ವಿ ಮುಂತಾದ ಅರ್ಪಣಾ ಸಾಧನಗಳು. ಆ ತುಪ್ಪವನ್ನು ಹಾಕಲಿಕ್ಕೆ ಆ ದರ್ವಿ ಅಂತಿದೆಯಲ್ಲ, ಅದಕ್ಕೇನಂತಾರೆ? ಆ ಬ್ರಹ್ಮನಿಗೆ ತುಪ್ಪ, ಅನ್ನ ತುಪ್ಪ ಕೂಡಿದ ಹವಿಸ್ಸು, ಎಳ್ಳು, ನಾನಾ ಥರ ಪುಷ್ಪಾದಿಗಳಾಗಲಿ ಕಟ್ಟಿಗೆಗಳನ್ನಾಗಲಿ ಅರ್ಪಣೆ ಮಾಡುವುದು. ಬ್ರಹ್ಮವು ಹವಿಗೆ ಹವಿಸ್ಸು, ತುಪ್ಪ ಮುಂತಾದ ಅರ್ಪಿಸಲಾಗುವ ಪದಾರ್ಥಗಳು. ಬ್ರಹ್ಮವು ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ. ಈ ಕರ್ತನು ಬ್ರಹ್ಮ ರೂಪದಲ್ಲಿ ಅಗ್ನಿಯಲ್ಲಿ ಬ್ರಹ್ಮನಿಂದ ಹೋಮ ಮಾಡಲ್ಪಟ್ಟಿತು. ಬ್ರಹ್ಮ ಕರ್ಮ ಸಮಾಧಿನ ಕರ್ಮರೂಪ ಬ್ರಹ್ಮದಲ್ಲಿ ಸಮಾಧಿ ಹೊಂದಿದ ಚಿತ್ತೇಕಾಗ್ರತಾ ರೂಪ ಸಮಾಹಿತ ಸ್ಥಿತಿ ಪಡೆದ ತೇನ ಆ ಪುರುಷನಿಂದ ಗಂತವ್ಯಂ ಹೊಂದಬೇಕಾದುದು ಬ್ರಹ್ಮವೇ. ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಅವಶ್ಯಮನುಭೋಕ್ತವ್ಯಂ
ಫಲಂ ತಸ್ಯ ಶುಭಾಶುಭಂ ನ ಅಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈಃ ಅಪಿ ಅವಶ್ಯಂ ಅನುಭೋಕ್ತವ್ಯಂ ಫಲಂ ತಸ್ಯ ಶುಭ ಅಶುಭಂ. ಕೋಟಿ ಕಲ್ಪ ವರುಷಗಳು ಗತಿಸಿದರೂ ಕೂಡ ಉಪಭೋಗಿಸದೆ ಕರ್ಮ ಕ್ಷಯವಾಗದು. ನಮ್ಮ ಕರ್ಮ ಕ್ಷಯ ಆಗಬೇಕಾತಂದ್ರೆ ಏನು ಮಾಡಬೇಕು? ಕಲ್ಪಕೋಟಿ ಕಲ್ಪ ವರುಷ ಆದರೂ ಕೂಡ ಉಪಭೋಗಿಸದೆ ಕರ್ಮ ಕ್ಷಯ ಆಗುವುದಿಲ್ಲ. ಕರ್ಮದ ಶುಭ ಅಶುಭ ಫಲವನ್ನು ನಾವೆಲ್ಲರೂ ಉಂಡೇ ತೀರಬೇಕು. ಹೇ ಅರ್ಜುನ, ನಿನ್ನ ಜೀವನದಲ್ಲಿ ನೀನು ಮಾಡಿರುವ ಕರ್ಮದ ಫಲವನ್ನು ಅದನ್ನು ಉಂಡೇ ತೀರಬೇಕು. ಹೀಗೇನು ಹೇಳ್ತಾ ಇದೆ? ಶ್ರುತಿ ಹೇಳ್ತಾ ಇದೆ, ಸಮಗ್ರಂ ಕರ್ಮ ಪ್ರವಿಲೀಯತೆ. ದೇವನಿಗಾಗಿ ಆಚರಿಸಿದರೆ ಕರ್ಮಗಳೆಲ್ಲ ನಾಶ ಅಕ್ಕವ. ನಿನಗಾಗಿ ನೀನು ಆಚರಿಸಿದರೆ ಆ ಕರ್ಮಗಳು ನಾಶ ಆಗುವುದಿಲ್ಲ. ಆ ಭಗವಂತನಿಗಾಗಿ ಆ ಕರ್ಮಗಳನ್ನು ನೀನು ಮಾಡಿದ್ದಾದರೆ, ದೇವನಿಗಾಗಿ ಆಚರಿಸಿದ್ದಾದರೆ ಆ ಕರ್ಮಗಳೆಲ್ಲವೂ ಕೂಡ ನಾಶವಕ್ಕವಪ್ಪ. ಶ್ರೀಕೃಷ್ಣನ ಈ ಮಾತಿಗೂ ಶ್ರುತಿಯ ಮಾತಿಗೂ ವಿರೋಧವಾಗಿರುವಂತೆ ಭಾಸಕ್ಕತ್ತಲ್ಲ. ಅವ ಹಂಗೆ ಹೇಳ್ತಾನೆ, ಶ್ರುತಿಯರ ಹಿಂಗೆ ಹೇಳ್ತತಿ, ಏನಿದು? ಆದರೆ ನಿಜವಾದ ಅರ್ಥದಲ್ಲಿ ವಿರೋಧ ಇಲ್ಲ. ಯಾಕಂದರೆ ಸಕಾಮ ಕರ್ಮವನ್ನು ಉಂಡಲ್ಲದೆ ತೀರದೆಂದು ಶ್ರುತಿಯ ಮತ. ಸಕಾಮ ಕರ್ಮ ನಾವು ಮಾಡಿದ ಕರ್ಮ ಅದು ಫಲಾಪೇಕ್ಷೆಯನ್ನಿಟ್ಟುಕೊಂಡು ನಾವು ಮಾಡಿದ್ದಾದರೆ ಅದರಿಂದ ಏನಕ್ಕತಿ? ಭೋಗಭಾಗ್ಯ. ಅದೇ ನಿಷ್ಕಾಮ ಕರ್ಮದಿಂದ ಮಾಡಿದರೆ ಅದು ಭಗವಂತನಿಗೆ ಅರ್ಪಣ. ಅದಕ್ಕೆ ನಾವೇನು ಮಾಡಬೇಕು? ಯಾವುದೇ ಕರ್ಮವನ್ನು ಮಾಡಬೇಕಾದರೂ ಕೂಡ ಸಕಾಮ ಕರ್ಮವನ್ನು ಮಾಡಲಾರದೆ ಭಗವಂತನಿಗೆ ನಿಷ್ಕಾಮ ಕರ್ಮದಿಂದ ಆ ಕರ್ಮಗಳನ್ನು ಮಾಡಿ ಅವನ ಮುಗಿಸಿ ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಅದೇ ಕರ್ಮ ಏನಕತಿ? ಪ್ರವೀಣ ಲೀನಗೊಳ್ಳುವುದಂತ ಭಗವಂತನ ಅಭಿಪ್ರಾಯ ಐತಲ್ಲ. ಭಗವಂತನು ಕೂಡ ತನ್ನ ಅಭಿಮತವನ್ನು ಈಗ ತಾತ್ವಿಕ ದೃಷ್ಟಿಯಿಂದ ವ್ಯವಹರಣೆ ಮಾಡ್ತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ. ಆಕಾಶದಲ್ಲಿ ವಾಯು ಇರುವಂತೆ ದೇವನಲ್ಲಿ ದೇವಾತ್ಮ ಶಕ್ತಿ ಇದೆ. ಯಾರಲ್ಲಿ? ಆ ಭಗವಂತನಲ್ಲಿ ದೇವಾತ್ಮ ಶಕ್ತಿ ಇದೆ. ದೇವನು ಆಶ್ರಯ, ಎಲ್ಲದಕ್ಕೂ ಕೂಡ ಅವನೇ ಆಶ್ರಯ. ಅವನನ್ನು ಬಿಟ್ಟು ಯಾವುದ ಆಶ್ರಯ ನಮಗಿಲ್ಲವೇ ಇಲ್ಲ. ಶಕ್ತಿಯು ಆಶ್ರಿತ, ಅವ ಸಾಕ್ಷಿ ಹಾಗೂ ಸರ್ವಾಧಿಕರಣ. ಶಕ್ತಿಯು ಸಕ್ರಿಯೆ ಹಾಗೂ ಪರಾಧೀನೆ. ಅವನ ಸಾನ್ನಿಧ್ಯದಲ್ಲಿ ಪರಿಣಾಮಶೀಲ ಶಕ್ತಿ ವಿಕಾಸ ಆಗಿದೆ. ಅದರ ಅಪ್ರತಿಮ ಗರ್ಭದಿಂದ ಕರ್ತ, ಕರಣ, ಕಾರ್ಯ, ಪ್ರೇರಕ ಎಂಬ ಈ 4 ಕಲ್ಪನೆಗಳು ಮೂಡಿ ಬಂದವ. ಎಲ್ಲೇ? ಆ ಪರಮಾತ್ಮನಿಂದ. ಶಕ್ತಿಗೂ ದೇವನಿಗೂ ಅವಿನಾಭಾವ ಸಂಬಂಧ ಇರುವುದರಿಂದ ಹಾಗೂ ದೇವ ಚೈತನ್ಯವೇ ಪ್ರಪ್ರಥಮ ಕಾರಣವಾದುದರಿಂದ ಆ 4 ಕಲ್ಪನೆಗಳು ಅವನಿಂದ ಭಿನ್ನ ಅಲ್ಲ. ಅವನೇ ಕರ್ತ, ಅವನೇ ಕರಣ, ಅವನೇ ಕಾರ್ಯ, ಅವನೇ ಪ್ರೇರಕ. ಇದನ್ನೇ ನೀನೇನು ಮಾಡು? ಯಜ್ಞ ರೂಪಕವಿತ್ತು ವ್ಯವಹರಣೆ ಮಾಡಪ್ಪ. ಹವನ ಮಾಡುವುದು ಯಜ್ಞ. ಯಜ್ಞದಲ್ಲಿ ಮುಖ್ಯ ವಸ್ತುಗಳು 5: ಹವನ ಕರ್ತೃ, ಹವನ ಸಾಮಗ್ರಿಗಳು, ಹವಿಸ್ಸು, ತುಪ್ಪ, ಅಕ್ಕಿ ಮೊದಲಾದ ಹವನ ಸ್ಥಾನ, ಅಗ್ನಿ ಹವಿಸ್ಸು, ಸ್ವೀಕರಿಸುವ ದೇವತೆ. ಇವ5 ಬ್ರಹ್ಮರೂಪ. ಎಲ್ಲವೂ ಕೂಡ ಬ್ರಹ್ಮರೂಪ. ಬ್ರಹ್ಮನೇ ಕರ್ತೃವಾಗಿ ಯಜ್ಞ ಮಾಡ್ತಾನಂತ, ಕರ್ಮವಾಗಿ ಹವಿಗೊಳ್ತಾನೆ, ಕರಣವಾಗಿ ಹವನಕ್ಕೆ ಸಹಾಯ ಮಾಡ್ತಾನೆ, ಅಧಿಕರಣವಾಗಿ ಹವಿಸ್ಸನ್ನು ಸ್ವೀಕರಣ ಮಾಡ್ತಾನೆ. ಒಟ್ಟಿನಲ್ಲಿ ಯಜ್ಞ ಎಲ್ಲ ಬ್ರಹ್ಮ, ಎಲ್ಲವೂ ಬ್ರಹ್ಮ. ದೈಹಿಕ ತತ್ವಗಳಲ್ಲಿ ಜೀವನು ವ್ಯಾಪಿಸಿರುವಂತೆ
ವೈಶುತ್ವಕತ್ವಗಳಲ್ಲಿ ಆತ್ಮನು ವ್ಯಾಪಿಸನಲ್ಲ. ಅವನೇ ಜಡ, ಅಜಡ ರೂಪ, ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣಗಳು ಕೂಡ ಅವನ ಅಭಿವ್ಯಕ್ತದ ರೂಪಗಳದವ. ಜಗತ್ತಿನ ಯಾವ ವಸ್ತು ಕೀಳಿಲ್ಲ. ಭಕ್ತಿ ಭಾವದಿಂದ ಸರ್ವದರಲ್ಲಿ ದೇವ ನೆಲೆಸಿದ್ದಾನೆಂಬ ತಿಳಿವಿನಿಂದ ಅಗ್ನಿಯನ್ನೇ ಪೂಜಿಸಲಿ, ಅಶ್ಮವನ್ನೇ ಅರ್ಚಿಸಲಿ, ನೆಲ ಜಲಗಳನ್ನೇ ಆರಾಧಿಸಲಿ, ಅದೆಲ್ಲ ದೇವ ಸೇವೆ ಸರಿ. ಕಲ್ಲಿನಲ್ಲಿ ದೇವರನ್ನು ಕಂಡವರಿದ್ದಾರೆ, ಅಗ್ನಿಯಿಂದ ವರ ಪಡೆದವರಿದ್ದಾರೆ, ಸೂರ್ಯನಿಂದ ಅನುಗ್ರಹ ಹೊಂದಿದವರದರೆ, ಅನೇಕ ಭಾವ ವಿಮಲವಾದರೆ ಎಲ್ಲೆಡೆ ದೇವದರ್ಶನ. ಸಾಧಕ ನಿರಭಿಮಾನ ಕರ್ಮಕರ್ತಾರ ಜಾಗ್ರ ಸ್ವಪ್ನ ಸುಪ್ತಿಗತ ಸೃಷ್ಟಿಗಳ ದಾಟಿ ಮನಸ್ಸನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸುವ ಏಕಾಗ್ರತಾ ಪರಿಣಾಮ ರೂಪ ಬ್ರಹ್ಮಕರ್ಮ ದೇವನಲ್ಲಿ ಮನೋವಿಲಯ ನೆಲೆಸಿಗೊಳಿಸುವ ಸಮಾಧಿ ಪರಿಣಾಮ ರೂಪ ಬ್ರಹ್ಮಕರ್ಮ ಹಾಗೂ ಚಿತ್ತ ತನ್ಮಯತ ಆ ಅವಸ್ಥೆಯಲ್ಲಿ ನೆಲೆಸಿರುವ ಅವಸ್ಥಾ ಪರಿಣಾಮ ರೂಪ ಬ್ರಹ್ಮಕರ್ಮ. ಈ 3 ಬಗೆಯ ಕರ್ಮಗಳಲ್ಲಿ ಸಾಧಕ ಏನಾಗಬೇಕು? ಮಗ್ನನಾಗಿ ಬ್ರಹ್ಮವನ್ನೇ ಹೊಂದನಂತೆ. ನಾವೆಲ್ಲರೂ ಕೂಡ ಆ ಬ್ರಹ್ಮನ ಹೊಂದುವ ಆ ನಾವೆಲ್ಲರೂ ಸಾಧಕರದೇವಲ್ಲ, ಆ ಬ್ರಹ್ಮವನ್ನೇ ನಾವು ಹೊಂದೇವಂತೆ. ಬ್ರಹ್ಮಕರ್ಮ ಸಮಾಧೀನ ಬ್ರಹ್ಮೈವತೇನ ಗಂತವ್ಯಂ. ಆಗ ಶುಭ ಅಶುಭ ಕರ್ಮಗಳು ಕೂಡ ವಿಲೀನಕ್ಕವಂತೆ. ನಾವು ಸಾಧಕರಾಗಿ ಸಾಧಕದ ಜೀವನದಲ್ಲಿ ನಾವು ಹೆಂಗೆ ಸಾಧನೆಯನ್ನು ಮಾಡಬೇಕು ಎಲ್ಲವೂ ಕೂಡ ಆ ಭಗವಂತನಿಗೆ ಅರ್ಪಣ ಅಂತ ನಾವು ಮಾಡಿದಾಗ, ಅರ್ಜುನ ಬ್ರಹ್ಮವು ಅಖಂಡ ಪರಿಪೂರ್ಣ ಜಡ ಅಶ್ಮದಿಂದ ಮಹಾನ್ ಶಕ್ತಿಯವರೆಗಿನ ಅಸಂಖ್ಯ ತತ್ವಗಳಲ್ಲೆಲ್ಲ ಅವ ಏನಾಗ್ಯಾನ? ಓತಪ್ರೋತವಾಗಿ ತುಂಬ್ಯಾನ. ಎಲ್ಲದರಲ್ಲಿ ಏನಾಗ್ಯಾನವ? ಪರಿಪೂರ್ಣವಾಗಿ ತುಂಬಿಕೊಂಡಾನ. ಕರ್ತೃ ಕರ್ಮ ಕರಣ ಪ್ರೇರಕ ಭೋಕ್ತ ಭೋಗ ಭೋಜ್ಯ ಪ್ರೇರಕ ಏನೆಲ್ಲ ಅವನದೇ ರೂಪ ಯಾವ ಬಲ್ಲಿದನು. ಬ್ರಹ್ಮಮಯ ವಿಶ್ವದಿಂದರಿದು ನಿರ್ಭಾವದಿಂದ ಕರ್ಮ ಮಾಡ್ತಾನಲ್ಲ, ಅವನು ಕರ್ಮಗಳಿಂದ ಮುಕ್ತನಾಗ್ಯಾನಪ್ಪ. ಅವನಲ್ಲಿ ಆ ಕರ್ಮದ ಲೇಪ ಅವನಿಗೆ ಇಲ್ಲ. ಆ ಕರ್ಮದಿಂದ ಏನಾಗ್ಯಾನವ? ಲುಪ್ತಗ್ಯಾನ, ಮುಕ್ತಗ್ಯಾನ. ದಿವ್ಯ ಸಮಾಧಿ ರೂಪ ಕರ್ಮದ ಮೂಲಕ ದೇವ ಸಾಕ್ಷಾತ್ಕಾರ ಹೊಂದಿ ಅವನಲ್ಲಿ ಸಾಮರಸ್ಯ ಪಡಿತಾನವ. ಯಾವ? ಅದೇ ರೂಪ ಆಗ್ಯಾನಲ್ಲ, ಅದರ ವ್ಯವಸ್ಥೆಯನ್ನು ಅವ ದೇವನ ಸಾಕ್ಷಾತ್ಕಾರವನ್ನು ಪಡೆದು ಸರ್ವತ್ರ ಬ್ರಹ್ಮ ದರ್ಶನ ರೂಪ ಬ್ರಹ್ಮಯಜ್ಞ ರೂಪ ಸರ್ವಶ್ರೇಷ್ಠ. ಆದರೆ ಇದು ಎಲ್ಲ ಸಾಧಕರಿಗೆ ಸಾಧ್ಯ ಇಲ್ಲ. ಎಲ್ಲ ಸಾಧಕರಿಗೆ ಸಾಧ್ಯ ಇಲ್ಲ. ಸಾಧಕರ ಯೋಗ್ಯತಾನುಸಾರ ವಿವಿಧ ಯಜ್ಞಗಳಿವೆಯಲ್ಲ, ಅವುಗಳ ವಿವೇಚನೆ ಅವನ್ನೇ ಮಾಡ್ತಾನೆ. ಮುಂದಿನ ವ್ಯವಹಾರದಲ್ಲಿ ಮುಂದಿನ ಶ್ಲೋಕದೊಳಗೆ ಪರಮಾತ್ಮ ಹೇಳ್ತಾನೆ. ಯಾರನ್ನ ಕುರಿತು? ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರನ್ನ ಕುರಿತು ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ತಿಳಿಸೋದನಲ್ಲ, ಅದನ್ನು ನಾವು ತಿಳಿದುಕೊಂಡು ಏನು ಮಾಡಬೇಕು? ಅವ ಹೇಳಿದ್ದನ್ನು ಏನಿದೆ ಅರ್ಪಣವು ಬ್ರಹ್ಮ ಹವಿಸ್ಸು ಹೋಮ ಮಾಡುವ ಬ್ರಹ್ಮ ರೂಪಿ ಅಗ್ನಿಯಲ್ಲಿ ಬ್ರಹ್ಮರೂಪಿ ಕರ್ತೃವಿನಿಂದ ಯಾವುದು ಹೋಮ ಮಾಡಲಾಗಿದೆಯೋ ಅದು ಕೂಡ ಬ್ರಹ್ಮ. ಬ್ರಹ್ಮರೂಪಿ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಪುರುಷನಿಂದ ಯಾವುದು ಹೊಂದಲು ಯೋಗ್ಯವಾಗಿದೆಯೋ ಅದು ಕೂಡ ಬ್ರಹ್ಮವೇ ಆಗಿದೆ. ಯಜ್ಞಾಗ್ನಿ ಯಜ್ಞಕ್ಕೆ ಬೇಕಾದ ಕರ್ಣಗಳು, ಹವಿಸ್ಸು ಮತ್ತು ಯಜ್ಞವನ್ನು ಮಾಡುವ ಕರ್ತೃ ಎಲ್ಲವೂ ಕೂಡ ಬ್ರಹ್ಮಾತ್ಮಕವೆಂದು ಹೇಳಿದೆಯಲ್ಲ. ಮುಮುಕ್ಷು ಮಾಡುವ ಸಮಸ್ತ ಕರ್ಮವು ಬ್ರಹ್ಮಾತ್ಮಕರವೆಂದೇ ಭಾವಿಸಬೇಕು.
ಯಾಕಂದ್ರೆ ಪರಬ್ರಹ್ಮಕ್ಕಿಂತ ವ್ಯತಿರೇಕವಾದ ಯಾವ ವಸ್ತು ಇಲ್ಲ. ಊಟ ಮಾಡುವುದಕ್ಕೆ ಮುಂಚೆ ನಾವು ಈ ಶ್ಲೋಕವನ್ನು ಹೇಳ್ತೇವಲ್ಲ, ಬಹುಮಂದಿ ಇದರ ಅರ್ಥವನ್ನು ತಿಳಿಯದೆ ಗಿಣಿಪಾಠದಂತೆ ಹೇಳ್ತಾರಂತೆ. ಆದರೆ ಇದರ ಅರ್ಥದಲ್ಲಿ ಸಮಸ್ತ ವೇದಾಂತ ಸಾರವೇ ಅಡಗಿದೆ. ಯಾವ ಈ ಶ್ಲೋಕದೊಳಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಪುರಂದಾಸರು ಕೂಡ ಹೇಳ್ಯಾರ, ತಾನು ನಿನ್ನದು ಜೀವನ ನಿನ್ನದೋ ರಂಗ ಎನದಾವುದೆಂದು ನೀ ಜಗದಳು ನಾ ಕಾಣೆ, ಅಣುದಿನದಲ್ಲಿ ಬಹ ಸುಖ ದುಃಖ ನಿನದಯ್ಯ ಅಂತ ಕನಕದಾಸರು ಕೂಡ ಹೇಳ್ಯಾರ. ಸಮಸ್ತ ವೇದಾಂತ ಸಾರ ಇದು. ನಮ್ಮ ಜೀವನವೆಲ್ಲ ಒಂದು ಯಜ್ಞ. ಅರ್ಪಣ ಬ್ರಹ್ಮ. ಯಜ್ಞ ಮಾಡಲು ಉಪಯೋಗಿಸುವ ಕರ್ಣಗಳು ಕೂಡ ಬ್ರಹ್ಮ. ಯಜ್ಞ ದೇವತೆಗೆ ಆಹುತಿಗಾಗಿ ಅರ್ಪಿಸುವ ಹವಿಸ್ಸು ಕೂಡ ಬ್ರಹ್ಮವೇ. ಬ್ರಹ್ಮರೂಪಿ ಯಜ್ಞದಲ್ಲಿ ಬ್ರಹ್ಮರೂಪಿ ಕರ್ತವು ಹೋಮ ಮಾಡುವ ವಸ್ತುಗಳು ಬ್ರಹ್ಮವೇ. ಬ್ರಹ್ಮರೂಪಿ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಆ ಪುರುಷನಿಂದ ಪಡೆಯಲು ಯೋಗ್ಯವಾಗಿರುವ ವಸ್ತು ಯಾವುದು? ಬ್ರಹ್ಮವೇ ಹೌದು. ಸರ್ವಂ ಬ್ರಹ್ಮಮಯಂ ಜಗತ್. ಇರುವುದು ಒಂದೇ ವಸ್ತು, ಅದು ಅನೇಕ ರೂಪಗಳನ್ನು ತಾಳಿಕೊಂಡು ವ್ಯವಹರಿಸುತ್ತಿದೆ. ಸಾಶಿರ ಮೊಗಂಗಳಿಂ ಸಿಯುಣಕ ಕಹಿಯುಣುತ, ಸಾಶಿರ ಮೊಗಂಗಳಿಂದಳುತ ನಗು ನಗುತ, ಸಾಶಿರದೊಡಲುಗಳಿಂ ಪಡುತ್ತ ಪಡೆಸುತ್ತಲಿಹ, ಸಾಶಿರದೋಳೋರ್ ವನಾರು ಮರುಳ ಮುನಿಯ. ಸಾವಿರಾರು ಮುಖಗಳಿಂದ ಜೀವನದ ಸಿಹಿ ಮತ್ತು ಕಹಿಗಳನ್ನು ಅನುಭವಿಸುತ್ತಾ, ಸಹಸ್ರಾರು ಮುಖಗಳಿಂದ ದುಃಖಿಸುತ್ತಾ ಮತ್ತು ಸುಖಿಸುತ್ತಾ, ಸಾವಿರಾರು ದೇಹ ಒಡಲುಗಳಿಂದ ತನಗೆ ಬಂದ ಪಾಡುಗಳನ್ನು ಅನುಭವಿಸುತ್ತಾ ಇತರರನ್ನು ಪಾಡುಪಡಿಸುತ್ತಲಿರುವ ಈ ಸಾವಿರಾರುಗಳಲ್ಲಿ ಇರುವ ಒಬ್ಬನೇ ಒಬ್ಬನು ಯಾರು? ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಪುರುಷ ಸೂಕ್ತದಲ್ಲಿ ಕೂಡ ಹೇಳ್ಯಾರ. ಏನಂತ ಹೇಳ್ಯಾರ? ಇರುವುದು ಒಂದೇ ವಸ್ತುವಾದ್ದರಿಂದ ನೈವೇದ್ಯ ಅರ್ಪಿಸುವವನು ಮತ್ತು ಆ ನೈವೇದ್ಯವನ್ನು ಸ್ವೀಕರಿಸುವವನು ಒಂದೇ ಪರಬ್ರಹ್ಮ ವಸ್ತು. ಏಕದೊಳನೇಕನೇಕದೊಳಗೇನ ಕವವ ಲೋಕಿಮಂ ಪರಮ ತತ್ವಂ ಕಂಡಾತಂ ಶೋಕವನಮಂ ಶೋಕವನಿಗಿಲ್ಲಂ ಮೋಹ ಸಾಕಲ್ಯ ದೃಷ್ಟಿಯದು ಮರುಳ ಮುನಿಯ. ಪರಮಾತ್ಮನ ತತ್ವವನ್ನು ಕಂಡವನು ಒಂದರಲ್ಲಿ ಅನೇಕವನ್ನು ಮತ್ತು ಅನೇಕದೊಳಗೆ ಒಂದೇ ಒಂದನ್ನು ನೋಡಬಲ್ಲವನು. ಏನಿವ ಅವಲೋಕಿಪಂ. ಅವನನ್ನು ದುಃಖವು ಸ್ಪರ್ಶಿಸುವುದಿಲ್ಲ. ತನ್ನ ಸ್ವರೂಪದಲ್ಲಿ ಬ್ರಹ್ಮ ಸ್ವರೂಪವನ್ನು ನೋಡೇನಲ್ಲ, ಇನ್ನೊಬ್ಬನಲ್ಲಿ ನೋಡಿದಾಗ ಕೂಡ ತನ್ನ ಸ್ವರೂಪವನ್ನು ನೋಡೇನಲ್ಲ, ಅವನಿಗೆ ಹಂತ ಜ್ಞಾನಿಗೆ ಸಾಧಕನಿಗೆ ಏನಾಗುವುದಿಲ್ಲ? ದುಃಖ ಸ್ಪರ್ಶನೆ ಮಾಡುವುದಿಲ್ಲ. ಅವನ ಮೋಹಕ್ಕೆ ಒಳಗಾಗುವುದಿಲ್ಲ. ಅವನಲ್ಲಿ ಯಾವ ಮೋಹ ಇರುವುದೇ ಇಲ್ಲ. ಇದು ಪರಿಪೂರ್ಣತೆ, ಸಾಕಲ್ಯ ಕಾಣುವ ನೋಟ. ಈ ತತ್ವವನ್ನು ಕಂಡುಕೊಂಡವನಿಗೆ ಶೋಕವೂ ಇಲ್ಲ, ಮೋಹವೂ ಇಲ್ಲ. ಯಾರೋ ಆ ಬ್ರಹ್ಮ ಸ್ವರೂಪವೇ. ಆ ಬ್ರಹ್ಮ ಸ್ವರೂಪವನ್ನು ತಿಳಿದುಕೊಂಡು ಅದರ ವೃತ್ತಿಯಲ್ಲಿ ಇರತಕ್ಕಂಥ ಸಾಧಕ ಜ್ಞಾನಿ ಸಂತ ಅವನಿಗೇನಿಲ್ಲ? ಶೋಕವೂ ಇಲ್ಲ, ಮೋಹವೂ ಇಲ್ಲ, ವೈರವೂ ಇಲ್ಲ. ಏಕೆಂದರೆ ಸಕಲವು ಬ್ರಹ್ಮ ವಸ್ತುವಿನ ರೂಪಾಂತರಗಳೇ ಆಗಿರುವಾಗ ಅವ ಏನನ್ನು ಕಂಡರೂ ದುಃಖಿಸ್ತಾನ, ಯಾವುದನ್ನು ಮೋಹಿಸ್ತಾನ, ಅಥವಾ ಬೇರೆ ಯಾರನ್ನು ಕೂಡ ದ್ವೇಷಿಸಲು ಸಾಧ್ಯವೇ ಇಲ್ಲ. ಇದು ಆತ್ಮಜ್ಞಾನಿಯ ಲಕ್ಷಣ. ಹೇ ಅರ್ಜುನ, ನೀನು ಕೂಡ ಆತ್ಮಜ್ಞಾನಿಯಾಗು. ಇದನ್ನು ನೀನು ಸಂಪಾದಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕರೆ ಎನ್ನುವುದು ಬೇರೆ ಮಾತಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ. ಚಾಂದೋಗ್ಯೋಪನಿಷತ್ತು ಹೇಳಿದೆ. ನಮ್ಮ ಪ್ರತಿನಿತ್ಯದ ಪ್ರತಿಕ್ಷಣದ
ನಡವಳಿಕೆಯಲ್ಲಿ ಈ ಬ್ರಹ್ಮಮಯ ತತ್ವವನ್ನು ಸದಾಕಾಲವು ಜ್ಞಾಪಕದಲ್ಲಿಟ್ಟುಕೊಂಡದ್ದಲ್ಲೇ ನಮ್ಮ ಅನೇಕ ತೊಂದರೆಗಳು ಕೂಡ ಏನಕ್ಕವ ನಿವಾರಣೆ ಅಕ್ಕವಂತ. ಇದು ಪರಮಾತ್ಮನ ರಾಜ್ಯ. ನಮಗೆ ದೊರಕಿರುವ ಸ್ಥಳದಿಂದ ನಾವು ಅವನ ಸೇವೆಯನ್ನು ನಮ್ಮ ಶಕ್ತಿಗೆ ತಕ್ಕಂತೆ ಮಾಡುವುದೇ ಅವನಿಗೆ ನೈವೇದ್ಯ ಅರ್ಪಿಸಿದಂತೆ. ಆ ನೈವೇದ್ಯದಲ್ಲಿ ನಾವು ಅವನು ಭಾಗಿಗಳು. ಜ್ಞಾನಿಯು ಮಾಡುವ ಎಲ್ಲ ಕರ್ಮಗಳು ಯಜ್ಞವೇ. ಆ ಯಜ್ಞದ ಎಲ್ಲ ಅವಯವಗಳು ಕೂಡ ಉಪಕರಣಗಳು ಕೂಡ ಏನಾಗ್ಯವ ಬ್ರಹ್ಮಮಯವಾಗಿವೆ. ತಸ್ಯೇವಂ ವಿಶದೋ ಯಜ್ಞ ಸ್ಯಾತ್ಮ ಯಜಮಾನ ಶ್ರಾದ್ದ ಪತ್ನಿ ಶರೀರ ಮಿದ್ಮಮುರೋ ವೇದಿರ್ಲೋಮಾನಿ ಬಹಿರ್ವೇದ ಶಿಖಾ ಹೃದಯಂ ಯೋಪಕಾಮ ಆಜ್ಯಂ ಮನು ಪಶು ಯನ್ಮರಣಂ ತವ ಬೃಥ ಅಂತೂ ಕೂಡ ಹೇಳ್ಯಾರ. ಆ ವಿಷಯವನ್ನು ನಾಳೆಯ ದಿನದಲ್ಲಿ ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡು ಎಂಬಲ್ಲಿಗೆ ಚಿಂತನೆ ಮಾಡುವ ಅನ್ನುವ ಸ್ಥಿತಿ ನಮ್ಮ ನಿಮ್ಮದು ಆಗಲಿ. ಈ ಚಿಂತನೆಯನ್ನು ಶ್ರೀಕೃಷ್ಣ ಪರಮಾತ್ಮ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.